ಕನ್ನಡಿಗರ ಕಣ್ಮಣಿ ಯುವ ಮುಖಂಡ ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಾರಾಯಣಪುರ ಜಲಾಶಯದಿಂದ 1,30,30,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ, ಪ್ರವಾಹ ಭೀತಿ. ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ, 708 ಅಭ್ಯರ್ಥಿಗಳು ಗೈರು. ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಪೂವಿತಾ ಎಸ್, ಎಸ್ಪಿ ಅರುಣಾಂಶು ಗಿರಿ ಭೇಟಿ ಪರಿಶೀಲನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡು ತಾಯ್ನಾಡಿಗೆ ಆಗಮಿಸಿದ ನಿವೃತ್ತ ಯೋಧ ವಿಜಯ್ ಕುಮಾರ್ ಪಟ್ಟಿಗೆ ಅದ್ಧೂರಿಯ ಸ್ವಾಗತ. ಯುವ ಮುಖಂಡ ಸನ್ನಿ ಮಹಾರಾಜರ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ಶಿಬಿರ, ಸಮಾಜಮುಖಿ ಕಾರ್ಯ ಮಾದರಿ ಜೋನಥನ್. ಮತ್ತು ಮಂತ್ರಾಲಯ ಬಳಿ ಸಾರಿಗೆ ಬಸ್ ಡಿಕ್ಕಿ, ಓರ್ವ ವ್ಯಕ್ತಿ ಸಾವು. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರಿನ ಒಳಹರಿವು ಕಾರಣದಿಂದ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 1.31 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಸಲಾಗುತ್ತಿದ್ದು ಪ್ರವಾಹ ಭೀತಿ ಎದುರಾಗಿದೆ. ಕಳೆದ 3 ದಿನಗಳಿಂದ ನಾರಾಯಣಪುರದ ಬಸವಸಾಗರದ ಜಲಾಶಯಕ್ಕೆ ನಿರಂತರವಾಗಿ 1.10 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಜಲಾಶಯ ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಗರಿಷ್ಠ 432.250 ಮೀಟರ್ ನೀರು ಸಂಗ್ರಹ ಮಟ್ಟದ ಜಲಾಶಯದಲ್ಲಿ ಇದೀಗ 491.25 ಮೀಟರ್ ನೀರು ಸಂಗ್ರಹವಾಗಿದ್ದು ಗರಿಷ್ಠ 33.313 ಟಿಎಂಸಿ ನೀರು ಸಂಗ್ರಹದ ಜಲಾಶಯದಲ್ಲಿ 29.57 ಟಿಎಂಸಿ ನೀರು ಸಂಗ್ರಹವಿದೆ. ಅದರಲ್ಲಿ 14.81 ಟಿಎಂಸಿ ಜೀವಜಲ ಬಳಕೆಗೆ ಲಭ್ಯವಿದೆ. ಕಳೆದ 1 ವಾರದಿಂದ ಜಲಾಶಯಕ್ಕೆ ನಿರಂತರವಾಗಿ ಹರಿದು ಬರುತ್ತಿರುವ ನೀರಿನ ಒಳಹರಿವಿನಲ್ಲಿ ಏರಿಳಿತಗಳು ಉಂಟಾಗುತ್ತಿರುವ ಕಾರಣ ಜಲಾಶಯದ ನೀರಿನ ಸಂಗ್ರಹ ಮಟ್ಟದಲ್ಲಿಯೂ ಕೂಡ ಏರಿಳಿತ ಕಂಡು ಬರುತ್ತಿದ್ದು 88.77% ಭರ್ತಿಯಾಗಿದೆ. ಇನ್ನು ನೀರಿನ ಒಳಹರಿವು ಬರುತ್ತಿರುವ ಕಾರಣದಿಂದಾಗಿ ಜಲಾಶಯದ ಸುರಕ್ಷತೆ ಮತ್ತು ನೀರಿನ ಸಂಗ್ರಹ ಮಟ್ಟವನ್ನು ಕಾಯ್ದುಕೊಂಡು ಜಲಾಶಯದ 29 ಮುಖ್ಯ ಕ್ರಸ್ಟ್ ಗೇಟ್ಗಳನ್ನು ತೆರೆಯುವ ಮೂಲಕ ಹಾಗೂ ಎಂಪಿಸಿಎಲ್ ಮೂಲಕ ನದಿಗೆ 1,31,326 ಕ್ಯೂಸೆಕ್ ಪ್ರಮಾಣದ ನೀರನ್ನು ಹರಿಸಲಾಗುತ್ತಿದೆ. ಇದರಿಂದಾಗಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು ನದಿ ತೀರದ ಶೀಲಹಳ್ಳಿ ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಈಗಾಗಲೇ ದೇವದುರ್ಗ, ಹೂವಿನಹೆಡಗಿ ಬಸವೇಶ್ವರ ದೇವಸ್ಥಾನ, ಕೊಪ್ಪರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳು ಮುಳುಗಡೆಯಾಗಿವೆ. ನದಿಯಲ್ಲಿ ಮತ್ತಷ್ಟು ನೀರು ಹೆಚ್ಚಳವಾಗುವುದರಿಂದ ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈಗಾಗಲೇ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ನದಿ ಪಾತ್ರದ ಹಳ್ಳಿಗಳಿಗೆ ನೋಡೆಲ್ ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಿದೆ. ರಾಜ್ಯ ಪೊಲೀಸ್ ಇಲಾಖೆಯ ಸಿವಿಲ್ ಪೇದೆ ಹುದ್ದೆಗಳಿಗೆ ಇಂದು ಬೆಳಿಗ್ಗೆ ಪ್ರಾರಂಭವಾಗಿರುವ ಪರೀಕ್ಷೆಯು ಜಿಲ್ಲೆಯ 23 ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಾರಂಭವಾಗಿದೆ. ಬೆಳಗಿನ ಅವಧಿಯಲ್ಲಿ ನಡೆದ ನಾನ್-HK 3,300 ಹುದ್ದೆಗಳಿಗೆ ಪರೀಕ್ಷೆ ನಡೆಸಿದ್ದು ಮಧ್ಯಾಹ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶದ 596 ಹುದ್ದೆಗಳಿಗೆ ಪರೀಕ್ಷೆ ನಡೆದಿದೆ. ರಾಯಚೂರು ನಗರದ 23, ಮಾನ್ವಿ 7, ಸಿಂಧನೂರಿನ 15 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. ಒಟ್ಟು 15,782 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. 708 ಅಭ್ಯರ್ಥಿಗಳು ಬೆಳಿಗ್ಗೆ ನಡೆದ ಪರೀಕ್ಷೆಗೆ ಗೈರಾಗಿದ್ದಾರೆ. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಎಸ್ಪಿ ಅರುಣಾಂಶು ಗಿರಿ ಭೇಟಿ ನೀಡಿ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ಪರೀಕ್ಷಾರ್ಥಿಗಳ ತಪಾಸಣೆ, ಪ್ರಶ್ನೆ ಪತ್ರಿಕೆ ವಿತರಣೆ ಹಾಗೂ ಬಂದೋಬಸ್ತ್ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ಡಿವೈಎಸ್ಪಿ ಶಾಂತವೇರ್, ಉಮೇಶ್ ಕಾಂಬ್ಳೆ ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳು ಪರೀಕ್ಷಾ ಮೇಲುಸ್ತುವಾರಿ ನಡೆಸಿದರು. ಬೇರೆ ಕಡೆಯಿಂದ 800
₹200 अंदर रेटेड क्या नाम है? हमारा मेगा न्यूज़ मेगा ಭಾರತೀಯ ಸೈನ್ಯದಲ್ಲಿ ತಮ್ಮ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿವೃತ್ತಿ ಹೊಂದಿದ ಮಾಜಿ ಸೈನಿಕ ವಿಜಯ್ ಕುಮಾರ್ ಪಟ್ಟಿ ಅವರು ತಾಯ್ನಾಡಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ನೂರಾರು ಯುವಕರು ಭಾಗವಹಿಸಿ ಅದ್ದೂರಿ ಮೆರವಣಿಗೆ ನಡೆಸುವ ಮೂಲಕ ಗೌರವ ಸಲ್ಲಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪೂಜೆ ಸಲ್ಲಿಸುವ ಮೂಲಕ ಆರಂಭಿಸಲಾಯಿತು. ಬಳಿಕ ಮಾಜಿ ಸೈನಿಕರ ಸಂಘದ ವತಿಯಿಂದ ವಿಜಯ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಸಂವಿಧಾನದ ಪೀಠಿಕೆಯನ್ನು ಸಾಮೂಹಿಕವಾಗಿ ಬೋಧಿಸಿ ಸಂವಿಧಾನದ ಮೌಲ್ಯಗಳನ್ನು ಪಾಲಿಸುವಂತೆ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ಬಳಿಕ ಆರಂಭವಾದ ಭವ್ಯ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರ, ಬಾಬು ಜಗಜೀವನ್ ರಾಮ್ ವೃತ್ತ, ಆಶಾಪುರ ಸರ್ಕಲ್, ರಾಜಮಾತಾ ದೇವಸ್ಥಾನದ ಮಾರ್ಗವಾಗಿ ರಾಯಲ್ ಪೋರ್ಟ್ ಹೋಟೆಲ್ ವರೆಗೆ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಯಿತು. ಬೈಕ್ ರ್ಯಾಲಿಯೊಂದಿಗೆ ಯುವಕರು ದೇಶಭಕ್ತಿ ಘೋಷಣೆಗಳನ್ನು ಕೂಗಿ ಮಾಜಿ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕ ವಿಜಯ್ ಕುಮಾರ್, ದೇಶ ಸೇವೆ ಮಾಡುವ ಅತ್ಯುತ್ತಮ ಅವಕಾಶ ಭಾರತೀಯ ಸೈನ್ಯದಲ್ಲಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರುವ ಮೂಲಕ ರಾಷ್ಟ್ರದ ರಕ್ಷಣೆಗೆ ತಮ್ಮ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಸೈನಿಕ ಸೇವೆ ಕೇವಲ ಉದ್ಯೋಗವಲ್ಲ, ಅದು ದೇಶದ ಮೇಲಿನ ಕರ್ತವ್ಯ ಮತ್ತು ಹೆಮ್ಮೆಯ ಸಂಕೇತವಾಗಿದೆ ಎಂದು ಅವರು ಹೇಳಿದರು. किसी के कचरे किसी के बोलो भारत माता की जय जवान जय जवान जय किसान जय जवान जय किसान वीर जवान वीर जवान ಧರ್ಮನಿರಪೇಕ್ಷ ಮತ್ತು ಪ್ರಜಾಸತ್ತಾತ್ಮಕ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಧರ್ಮ ಮತ್ತು ಉಪಾಸನೆ ಮತ್ತು ಅವಕಾಶಗಳ ಸಮಾನತೆಯನ್ನು ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಳ್ಳಲು ಅಲ್ಲಿಯೂ ಇರುತ್ತೆ. ಹಾಗಾಗಿ ಈ ದೇಶವನ್ನು ಪ್ರೀತಿಸುವಂತವರು ಈ ದೇಶದ ಮಾಜಿ ಸೈನಿಕರನ್ನು ಪ್ರೀತಿಸಬೇಕಾಗ್ತದ. ಯಾಕಂದ್ರೆ ಅವರು ದೇಶವನ್ನ ಕಾಯ್ದು ದೇಶದ ಗಡಿಗಳಲ್ಲಿ ತಮ್ಮ ಪ್ರಾಣವನ್ನಾಗ ಎಲ್ಲರೂ ಹಿಂದೆ ಮುಂದೆ ನೋಡಲಾರ್ದೇನೆ ನಾವೆಲ್ಲ ಪಾಲ್ಗೊಳ್ಬೇಕಾಗ್ತದ. ಸೈನಿಕರು, ಮಾಜಿ ಸೈನಿಕರು ತಾವೆಲ್ಲರೂ ಆ ಒಂದು ಸರದಿಯಲ್ಲಿರಬೇಕೆಂದು ತಮ್ಮೆಲ್ಲರಲ್ಲಿ ಕೋರಿಕೆ. फ्लैग
ರ್ಯಾಲಿಗೂ ನಮಗೂ ಭಾಳ ದೂರ ಪಟ್ಟಿ ಪರವರದ ವರ್ಷದ ಸದಾ ಶಕ್ತಿ ಸದ್ಗುಣ ಅವರ ವೀರದ ಒಂದು ಅದು ಮಿಲಿಟರಿ ಅವ್ರು ಕೇಳಿದ್ರೆ ಅವರಿಗೆ ಗೊತ್ತಾಗುತ್ತೆ, ಮೈ ನಡುಗುತ್ತೆ. ನೀರದೇ ನೇವಿ, ಆರ್ಮಿ, ಹಡಗು ಎಷ್ಟು ಇದೆ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕಾಗಿ ಅದ್ಭುತವಾದ ಒಂದು ಶಕ್ತಿ ಕೊಡುವಂತಹ ಈ ಕೆಳಗೆ ಎರಡನೇ ಫ್ಲೋರ್ ಅಲ್ಲಿ ಊಟದ ವ್ಯವಸ್ಥೆ ಇದೆ. ತಾವೆಲ್ಲ ನಾವಾಡುವ ನುಡಿ ನನ್ನ ಹೆಸರು ವಿಜಯ್ ಕುಮಾರ್, ಸನ್ ಆಫ್ ಪಟ್ಟಿ ಶಂಕರಪ್ಪ. I joined Indian Army 16 April 2002 and joined in the Armed Forces Electronics and Mechanical Engineer Regiment. After completion of my 6 months hardly basic military training and 1.5 year technical training, after completion of a hard work training, I joined my first posting to Jammu and Kashmir, presented 9 Para Special Forces Battalion in Udhampur. Udhampur is our Northern Command headquarters. There we have done so many operations and we have achieved and we have killed so many terrorists. After that completion of 3 years my tenure there, उसके बाद मैं मेरी फिजिकल एक्टिविटीज़, मेरी काबिलियत को देख के मेरे को NSG पोस्टिंग दिया गया है. NSG कोई मामूली पोस्टिंग नहीं है, एक एलाइट फोर्स है, नेशनल सिक्योरिटी गार्ड बोला जाता है, जो देश में 13 लाख आर्मी के बीच में सिर्फ 5,000 आदमी ही उसमें ज्वाइन हो सकता है, जिसके दम पे जो 2 महीने का ट्रेनिंग होता है, बहुत ही हार्ड फिजिकल ट्रेनिंग होता है. वो 2 महीना ट्रेनिंग कंप्लीट होने के बाद ही वहाँ पोस्टिंग हो जाता है. अच्छे आदमी को मौका नहीं मिलता है. ऐसा उस समय मैं अपना ट्रेनिंग कंप्लीट करके मैं फिट होके 4.5 साल 4.5 ईयर्स मैं नेशनल सिक्योरिटी गार्ड का कमांडो रह चुका हूँ. उसके बीच में 26/11 ऑपरेशन टोरंटो मुंबई अटैक, आप लोगों को पता होगा 26/11, उसमें हम लोगों का पार्टिसिपेशन था और मेरे पास NSG का सर्टिफिकेट भी है, मैं आपको बाद में आपको शेयर कर दूँगा. उसके बाद मेरा पोस्टिंग होगा आसाम गुवाहाटी. वहाँ पे मैंने 3 साल अपना कार्यकर्ता काम करके वहाँ से मैं अपना ट्रेनिंग सेंटर 3 EME सेंटर भोपाल मध्य प्रदेश में है, जो मध्य प्रदेश का कैपिटल सिटी है. वहाँ पे मेरे इलेक्ट्रॉनिक्स एंड मैकेनिकल इंजीनियर्स में मैं अपना ट्रेनिंग सेंटर, जो नए लड़के जो आर्मी में ज्वाइन होके आते हैं उनको वेपन ट्रेनिंग, वेपन मतलब बंदूक, अगर हथियार है तो आगे दुश्मन के साथ जवान लड़ सकता है, बिना हथियार का दुश्मन के साथ नहीं लड़ सकता. वो हथियार चलाना है, उसको सीखना है, उसको हैंडलिंग कैसे करना है, फायरिंग कैसे करना है, कितने पोजीशन से फायर करना है. 30,000 से ज़्यादा रिक्रूट्स जवान को मैं ट्रेनिंग दे चुका हूँ. वहाँ पे मैं अपना बेस्ट इंस्ट्रक्टर अवार्ड का कमेंडेशन कार्ड भी लिया हूँ मैं अपनी कमांडेंट से, वो भी मैं आपको शेयर कर दूँगा. उसके बाद मेरा पोस्टिंग हो जाता है सियाचिन ग्लेशियर लद्दाख में, जहाँ पे मैं -32 डिग्री सेल्सियस में, यहाँ मेरे पीछे मेरे बुजुर्ग, मेरे एक्स सर्विसमैन स्टाफ, मेरे प्रेसिडेंट वाइस प्रेसिडेंट सर, ये सब खड़े हैं, ये आपके सबूत में खड़े हैं, इनको पूछ लीजिए आप. लद्दाख में -32 डिग्री सेल्सियस में वहाँ जिंदा रहना बहुत मुश्किल है. उस कठिन परिस्थितियों में वहाँ पे मैंने अपना 2.5 साल ऑपरेशन मेघदूत
उसको बोला जाता है ऑपरेशन मेघदूत में मैं अपना 2.5 साल 2.5 ईयर्स वहाँ पे सर्विस करके मैं वहाँ से जाता हूँ फिर दोबारा ऑफिसर्स ट्रेनिंग एकेडमी गया, पटना में है, बिहार में, ठीक है। गया एक ऐसा जिला है वहाँ पे सिर्फ नक्सल्स का इलाका है। वहाँ पे ऑफिसर्स ट्रेनिंग जो हमारे नेशनल डिफेंस एकेडमी से नए नए रिक्रूट्स ऑफिसर्स जो ज्वाइन होके आते हैं उनको भी सेम मैंने हथियार वेपन हैंडलिंग करना, उनको फायरिंग पोजीशंस, उनको फायरिंग सिखाना ताकि वो जाए लड़ाई में जो हमने सिखाया उस तरीके से दुश्मन के साथ मुठभेड़ की लड़ाई में वो मुद्दा हासिल करे जो हम लोग ट्रेनिंग में के साथ सिखाते हैं। इन सबको पता है, हमको भी पता है। एज ए वेपन हथियार के मामले में मैं फायरिंग सिखाता हूँ। हमारा देश का एक ही मुद्दा है, एक गोली एक दुश्मन। क्या सर सही बोल रहा हूँ? एक गोली एक दुश्मन, एक गोली एक दुश्मन, मतलब एक ही गोली पे एक दुश्मन को एक ही बार मारना है, 10 गोली से एक दुश्मन को नहीं मारना। ऐसा ट्रेनिंग देते हैं हम लोग और वो ट्रेनिंग का इंस्ट्रक्टर हूँ, उसको बोलता है वेपन ट्रेनिंग इंस्ट्रक्टर, ठीक है। मेरे सर लोगों को पता है, इनको भी पता है, ठीक है। उसके बाद मैं जाता हूँ, मैं 12 पैरा स्पेशल फोर्सेस बटालियन, 12 पैरा स्पेशल फोर्सेस बटालियन 13 लाख 13.5 लाख आर्मी है। 13.5 लाख आर्मी में सिर्फ 10 बटालियन है जो स्पेशल फोर्सेस बटालियन है। वो सिर्फ स्पेशल काम करता है, बालाकोट स्ट्राइक, उरी स्ट्राइक, अंदर घुसना है, मारना है, वापस आना है रातों रात। वो सिर्फ स्पेशल फोर्सेस करता है। आर्मी का एक स्पेशल एलाइट फोर्स है जो आप लोग देखा होगा आर्मी से ऊपर से कूदते पैराशूट में, उसी को बोला जाता है स्पेशल फोर्सेस बटालियन। उसके बाद मैं लास्ट अपना पोस्टिंग राजस्थान 19 मैकेनाइज्ड इन्फेंट्री बटालियन। मैकेनाइज्ड वो होता है जो टैंक चलते, टैंक वगैरह देखा होगा आप लोगों ने। वो टैंक में जो वेपन गन लगा रहता है उस गन का भी मैं ट्रेनिंग दे चुका हूँ। वो पानी में भी चलता है, डेजर्ट इलाके में भी चलता है। उसका वहाँ पे भी मैं अपना काम करके अपना 24 साल 25 साल लगभग अपना सेवा समाप्त करके मैं अपना घर पहुँचा हूँ। और एक ही संदेश देना चाहता हूँ आजकल के युवाओं को, देशभक्ति पहले रहना चाहिए, पहले देशभक्त, पहले नेशनल प्राइड, बाद में सब कुछ। देश के लिए कुछ भी करो, थोड़ा थोड़ा करो, थोड़ा करो, सब मिलके थोड़ा थोड़ा करेंगे वो ज़्यादा हो जाएगा। पहला देश, आप गवर्नमेंट एम्प्लॉयर हो, सेंट्रल गवर्नमेंट एम्प्लॉयर हो या छोटा मार्केटिंग कर रहे हो, बिजनेस कर रहे हो, जहाँ देशभक्ति आता है पहला देश। पॉलिटिशियंस की तरह इधर उधर जात पात वो ये नहीं, पहला देश, फर्स्ट नेशन। थैंक यू सर। ಮೆರವಣಿಗೆಯಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚನ್ನಾರೆಡ್ಡಿ, ಗೋಪಾಲ್, ಮಂಜುನಾಥ, ಶೇಖಪ್ಪ ಪಿ, ದಲಿತ ಸಂಘಟನೆಗಳ ಮುಖಂಡರಾದ ರವೀಂದ್ರನಾಥ್ ಪಟ್ಟಿ, ವಿಶ್ವನಾಥ್ ಪಟ್ಟಿ, ಹೇಮರಾಜ್ ಅಸ್ಕಿಹಾಳ, ವಸಂತ್, ಎಂಆರ್ ಭೇರಿ, ಕರೀಂ, ಸೈಯದ್ ಸೋಹೇಲ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಯುವಕರ ಕಣ್ಮಣಿ ಯುವ ಮುಖಂಡ ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಬ್ಯಾಗ್ ವಿತರಣೆ, ರಕ್ತದಾನ ಶಿಬಿರ, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಿಟ್ಗಳ ವಿತರಣೆ, ವೃದ್ಧಾಶ್ರಮದ ವೃದ್ಧರು ಹಾಗೂ ಅನಾಥಾಶ್ರಮದ ಅನಾಥ ಮಕ್ಕಳಿಗೆ ಅನ್ನದಾನ, ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ, ಅಂಧಶಾಲಾ ಮಕ್ಕಳಿಗೆ ಆಹಾರ ಮತ್ತು ಕಿಟ್ಗಳ ವಿತರಣೆ ಹಾಗೂ ಮೆಥಡಿಸ್ಟ್ ಚರ್ಚ್ ಆವರಣದಲ್ಲಿ 500 ಸಸಿಗಳನ್ನು ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಶುಭ ಕೋರುವವರು ಸನ್ನಿ ಮಹಾರಾಜ್ ಅಭಿಮಾನಿಗಳ ಬಳಗ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಯುವ ನಾಯಕ ಸನ್ನಿ ಮಹಾರಾಜರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ರಾಯಚೂರು ಮೆಥಡಿಸ್ಟ್ ಚರ್ಚ್ನಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಾಗೂ ವೈದ್ಯಕೀಯ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಪಾಸ್ಟರ್ ಅವರು, ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಧ್ಯಕ್ಷ ಜೋನಥನ್ ಹಾಗೂ ವಿಕ್ರಮ್ ಅವರು ಚಾಲನೆ ನೀಡಿದರು. ಅದೇ ರೀತಿ ಲಲಿತಾ ವೃದ್ಧಾಶ್ರಮದಲ್ಲಿ ಉಪಹಾರ ಕಾರ್ಯಕ್ರಮ, ವಿವಿಧ ಸ್ಥಳಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಅನಾಥಾಶ್ರಮದಲ್ಲಿ ಕಿಟ್ ವಿತರಣೆ ಕಾರ್ಯಕ್ರಮ, ಊಟದ ವ್ಯವಸ್ಥೆ ಕಾರ್ಯಕ್ರಮ,
ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಕಿಟ್ ವಿತರಣೆ ಮತ್ತು ಊಟದ ವ್ಯವಸ್ಥೆ ಕಾರ್ಯಕ್ರಮಗಳು ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಹಾಗೂ ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ರಾಘವೇಂದ್ರಾಯ ನಮಃ. ಇವತ್ತು ವಿಶೇಷವಾಗಿ ನಮ್ಮ ಲಲಿತ ವೃದ್ಧಾಶ್ರಮದ ಒಂದು ಸಂಯುಕ್ತ ಆಶ್ರಯದಲ್ಲಿ ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆ. ಆ ಒಂದು ಸಂಭ್ರಮಾಚರಣೆಗೆ ಅಲಂಕರಿಸುವಂತ ಸರ್ವ ಸಜ್ಜನಿಕೆ ವ್ಯಕ್ತಿ, ಸ್ನೇಹಜೀವಿ, ಯುವಕರ ಕಣ್ಮಣಿ, ನಮ್ಮೆಲ್ಲ ತಂದೆ ತಾಯಿಗಳಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಯಾವಾಗಲೂ ತಮ್ಮ ಸಹಾಯ ಸಹಕಾರ ಕಾರ್ಯಕ್ರಮವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡಬೇಕಾಗಿ ತಮ್ಮೆಲ್ಲರನ್ನು ಕೇಳಿಕೊಳ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನ ಸರ್ ಕೂಡ ಇದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಳ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೊತೆಗೆ ದೀಪಕ್ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕುಮಾರ್ ಸರ್ ಇದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೊತೆಗೆ ಉದಯ್ ಕುಮಾರ್ ಸರ್, ನಬಿ ಸರ್ ಅವರು, ಜೊತೆಗೆ ನಮ್ಮ ಸನ್ನಿ ಮಹಾರಾಜ್ ಸರ್ ಅವರೆಲ್ಲ ಅಭಿಮಾನಿಗಳು, ಹಿತೈಷಿಗಳು, ಬಂಧು ಮಿತ್ರರು ಎಲ್ಲರೂ, ಜೊತೆಗೆ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಪ್ರೇರಣೆಯ ಒಂದು ಹುಟ್ಟುಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸುಮಾರು 4-5 ವರ್ಷಗಳಿಂದ ಸಸಿಗೆ ನೀರುಣಿಸುವ ಮೂಲಕ ಸನ್ನಿ ಮಹಾರಾಜ್ ಸರ್ ಅವರ ಒಂದು ಜನ್ಮದಿನಕ್ಕೆ ಶುಭಿಸುವಂತ ಒಂದು ಶುಭ ಕಾರ್ಯ ಕೂಡ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಸಾಂಕೇತಿಕವಾಗಿ ನಮ್ಮ ಹಿರಿಯರ ಒಂದು 5 ಜನ ನೋಡ್ರಿ ಅಣ್ಣ ಲಾಲಾಬಾಯ್ ಇಲ್ಲಿ ನೋಡ್ರಿ ಇಲ್ಲ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನಡೆಯ ದಾರಿ ಇರಲಿ ಬ್ರದರ್. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇಲ್ಲಿ ನೋಡಿ दादा समझे ना, तुम्हें कर दे डायरेक्शन डायरेक्शन एंड एक्शन. సాంబార్ తీసుకోండి సాంబార్ ఇప్పుడు తీసుకోండి. బాక్స్ అని తెచ్చిండ్రు కదా, ఆడికి పోతే ఫ్రూట్ బాక్స్ కూడా పెట్టప్ప, ఫ్రూట్స్ పెట్టాడా ఇచ్చకి ఏం అడిగి పెట్టప్ప ರೈಟ್ ರೈಟ್ ಸಾಂಬಾರ್ ಇದ್ರೆ ಚಟ್ನಿ ಸೈಡ್ಗೆ ಹಾಕಿದ್ದೆ ಪ್ಲೇಟ್ ಚಟ್ನಿ
ಈ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ಕೊಳ್ತಿದ್ದೇವೆ. ಮಾರಪ್ಪ ಸರ್ ಎಲ್ಲರೂ ಬರ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಉಪಹಾರ ಕೊಟ್ಟು ಹೋಗ್ತಾರೆ. ಆದರೆ ನಾವು ಆ ಥರ ಅಲ್ಲ. ನಮ್ಮ KGF ಟ್ರಸ್ಟ್ ವತಿಯಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ವೃದ್ಧರಿಗೆ ಯಾವುದೇ ಅನಾರೋಗ್ಯಕ್ಕೀಡಾದರೆ ಪೂರ್ತಿ ವೆಚ್ಚ, ವೈದ್ಯಕೀಯ ವೆಚ್ಚವನ್ನು ನಮ್ಮ KGF ಟ್ರಸ್ಟಿಂದ, ನಮ್ಮ ಸಂಸ್ಥಾಪಕ ಸನ್ಮಾನ ಕಡೆಯಿಂದ ನಾವು ನೋಡ್ಕೊಳ್ತೇವೆ ಅಂತ ನಮಗೆ ಭರವಸೆ ನೀಡ್ತಿದ್ದೇವೆ. ಇಷ್ಟು ಹೇಳಿ ನಾನು ಮಾತನಾಡಿಸ್ತೇನೆ. शुभाशया महाराज शरीवरी शुभाशया ಅಲ್ಲಿಂದ ಹಾಕೊಂಬರ್ರಿ. ಹೀಗಾಗಿ ನಮ್ಮ KGF ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಚೇರ್ಮನ್ ಆಗಿರುವಂಥ ಜನಾರ್ದನ್ ಅವರು ಹೇಳಿರುವ ಹಾಗೆ ಇವತ್ತು ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಲಲಿತಾ ವೃದ್ಧರ ಆಶ್ರಮಕ್ಕೆ ನಾವೆಲ್ಲರೂ ಬಂದು ಅವರಿಗೆ ಉಪಹಾರವನ್ನು ನೀಡುವುದರ ಮೂಲಕ ಅರ್ಥಭರಿತವಾಗಿ ಈ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ನಿನ್ನೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ಕೂಲ್ ಬ್ಯಾಗ್ಗಳಾಗಲಿ, ನೋಟ್ಬುಕ್ಸ್ಗಳಾಗಲಿ, ಅದಾದಮೇಲೆ ರಾಯಚೂರಲ್ಲಿ
ನಿನ್ನೆ ರಕ್ತದಾನ ಶಿಬಿರವನ್ನು ಮಾಡಿ ಸುಮಾರು 92 ಡೋನರ್ಸ್ಗಳನ್ನು ನಾವು ಕೊಟ್ಟಿದ್ದೇವೆ ರಿಮ್ಸ್ಗೆ. ಸೊ ಅದು ನಮಗೆ ತುಂಬ ಖುಷಿ ಆಗ್ತದೆ. ಈ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಕಡೆಯಿಂದ ಮೊದಲನೇದಾಗಿ ನಾವು ಮಾಡಿರುವಂಥ ಒಂದು ಕಾರ್ಯಕ್ರಮ. ಸೊ ಇದೇ ರೀತಿಯಾಗಿ ಇನ್ನೂ ಹೆಚ್ಚಾದ ಕಾರ್ಯಕ್ರಮಗಳನ್ನು ನಾವು ಈ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಕಡೆಯಿಂದ ನಾವು ಹಮ್ಮಿಕೊಳ್ಳಲಾಗುತ್ತೆ. ನಮ್ಮ ಚೇರ್ಮನ್ ಸಾಹೇಬರು ಹೇಳಿರೋ ಪ್ರಕಾರ ಯಾರಿಗೆ ಆಗಲಿ ತೊಂದರೆ ಆಗಲಿ ಕಷ್ಟ ಆಗಲಿ ನಾವು ಮುಂದೆ ಇದ್ದು ಕೆಲಸ ಮಾಡ್ತೇವೆ ಅನ್ನೋ ಅನ್ನೋದನ್ನು ನಾವು ಭರವಸೆ ಕೊಡ್ತೇವೆ. ಇವತ್ತು ಕೂಡ ಹಲವಾರು ಜಾಗದಲ್ಲಿ ಕನಕದಾಸ ಮಕ್ಕಳ ಆಶ್ರಮದಲ್ಲಿನೂ ಅವರಿಗೆ ಉಪಹಾರ ವ್ಯವಸ್ಥೆ ಇದೆ. ಆಮೇಲೆ ಮೆಡಿಕಲ್ ಆ್ಯಂಡ್ ಹೆಲ್ತ್ ಕ್ಯಾಂಪಿಂಗ್ನು ಮಾಡ್ತಾ ಇದ್ದೇವೆ. ಸುಮಾರು 500 ಸಸಿಗಳನ್ನು ನೀಡೋದ್ರ ಮೂಲಕ ನಮ್ಮ ರಾಯಚೂರನ್ನ ಹಸಿರುವಾಗಿ ನಾವು ಮಾಡಬೇಕನ್ನೋದು ನಮ್ಮ ಉದ್ದೇಶ. ಸೊ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದಷ್ಟು ಬೇಗ ನಾವು ಇಲ್ಲಿಂದ ಮತ್ತೆ ಹೊರಡಬೇಕು. ಸೊ ಎಲ್ಲರಿಗೂ ಕೂಡ ನಮ್ಮೊಂದು ರೈತ ಜನಕ್ಕೆ ಬೇಕಾಗಿದೆ ಕೆಲಸ ಕಾರ್ಯಗಳು. ಇತ್ತೀಚಿನ ದಿನಗಳಲ್ಲಿ ಅನೇಕ ಯವನಸ್ಥ ಮಕ್ಕಳು ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಮಾದರಿಯಾಗಿ ಜೀವಿಸಲಿಕ್ಕೆ ಮಾದರಿಯಾಗಿ ಒಂದು ಕಾರ್ಯಕ್ರಮವನ್ನು ಅಣ್ಣನವರ ನೇತೃತ್ವದಲ್ಲಿ ನಾವೆಲ್ಲ ಆಯೋಜಿಸಿದ್ದೇವೆ. ಅದಕ್ಕಾಗಿ ಈ ದಿನದಲ್ಲಿ ಒಂದು ಕನಕದಾಸರ ಆಶ್ರಮದಲ್ಲಿ ಮಕ್ಕಳ ಮಧ್ಯಾಹ್ನ ಊಟಕ್ಕಾಗಿ ಅನ್ನೋ ಒಂದು ಸಲಹೆಯಿಂದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಊಟದ ಅಂಗವಾಗಿ ಇದರಲ್ಲಿ ನಾವು ಕೇಕ್ ಕಟ್ಟುವ ಮೂಲಕ ನನಗೆ ನಾವು ಶುಭಾಶಯ ಕೋರಲಾಗಿದ್ದೇವೆ. ಈ ಸಮಯದಲ್ಲಿ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಕಡೆಯಿಂದ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಅಣ್ಣ ಒಂದು ಹುಟ್ಟುಹಬ್ಬದಕ್ಕಾಗಿ ತಮ್ಮೆಲ್ಲರ ಒಂದು ಪ್ರಾರ್ಥನೆ ಸೇವೆ ಕಾರ್ಯಕ್ರಮದಲ್ಲಿ ತಮ್ಮ ಭಾಗವಹಿಸಬೇಕಾಗಿ ನಾವು ಮತ್ತೊಂದು ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಕೇಕ್ ಕಟ್ಟುವ ಮೂಲಕ ನಾವು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಆಂಜನೇಯ ಮತ್ತು ನಾಗಪ್ಪ ನರಸಪ್ಪ ಮಾಂತೇಶ್ ಜಂಬಣ್ಣ ನರಸಿಂಹ ಹರ್ಷವರ್ಧನ್ ರಾಜು ಮತ್ತು ಲಕ್ಷ್ಮಣ್. ಅಂಗನವಾಡಿಯಲ್ಲಿ ಕೆಲಸ ಮಾಡತಕ್ಕಂಥ ಗಣದಾಗಿ ಲಕ್ಷ್ಮೀದೇವಿ ಟೀಚರ್ ಅವರು, ಸುಧಾ ಇಲ್ಲ ಪಕ್ಷದಲ್ಲೇ ಅವ್ರು ದಯವಿಟ್ಟು ಅವ್ರಿಗೆ ಹೋಗಿ ತಲುಪಿಸಬೇಕಾಗಿ ವಿನಂತಿ. ನೆಕ್ಸ್ಟ್ ಈಗ ಆಯಮ್ಮ ಅವರು ಅಂಗನವಾಡಿಯಲ್ಲಿ ಆಯಮ್ಮವಾಗಿ ಪರಿಮಳ, ವಾಣಿ, ಮಂಜುಳಾ, ಎರಡನೇದಾಗಿ ಮುತ್ತು ಲಕ್ಷ್ಮಿ, ಬಸಮ್ಮ, ಬಸೇಶ್ವರಿ. ಇನ್ನು ಇಲ್ಲಿ ಬಂದವರೆಲ್ಲ ಯಾರಾದ್ರೂ ಹೆಸರು ಮಿಸ್ ಆಗಿದ್ರು ದಯವಿಟ್ಟು ಹೇಳಿ. ಎಲ್ಲ ನಮ್ಮ ಗ್ಲೋಬಲ್ ಈ ಸಂದರ್ಭದಲ್ಲಿ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ಯುವಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವ್ಯಕ್ತಿಯ ಮೇಲೆ ಸಾರಿಗೆ ಸಂಸ್ಥೆಯ ಬಸ್ ಹರಿದು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಮಂತ್ರಾಲಯ ಸಮೀಪದ ಚಟ್ನಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟಿರುವ ವ್ಯಕ್ತಿ ಚಟ್ನಪಲ್ಲಿ ಗ್ರಾಮದ 55 ವರ್ಷದ ತಿಕ್ಕಯ್ಯ ಎಂದು ಗುರುತಿಸಲಾಗಿದೆ. ರಾಯಚೂರಿನಿಂದ ಮಂತ್ರಾಲಯದ ಕಡೆಗೆ ತೆರಳುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ ಚಟ್ನಪಲ್ಲಿ ಗ್ರಾಮದಲ್ಲಿ ಮತ್ತೊಂದು ಬಸ್ಗೆ ಸೈಡ್ಗೆ ನೀಡುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಈ ವೇಳೆ ರಸ್ತೆ ದಾಟುತ್ತಿದ್ದ ತಿಕ್ಕಯ್ಯ ಎನ್ನುವ ಮೇಲೆ ಬಸ್ ಹರಿದ ಪರಿಣಾಮ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಚಾಲಕನು ನಿರ್ಲಕ್ಷ್ಯ ವಹಿಸಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಆರೋಪಿಸಲಾಗಿದೆ. ಅಪಘಾತದ ಹಿನ್ನೆಲೆಯಲ್ಲಿ ಕೆಲಕಾಲ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಮಾದವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಘಟನೆ ಮಾದವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾರಾಯಣ
ನಾರಾಯಣಪುರ ಜಲಾಶಯದಿಂದ 1,30,30,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ, ಪ್ರವಾಹ ಭೀತಿ. ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ 708 ಅಭ್ಯರ್ಥಿಗಳು ಗೈರು. ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಪೂವಿತಾ ಎಸ್, ಎಸ್ಪಿ ಅರುಣಾಂಶು ಗಿರಿ ಭೇಟಿ ಪರಿಶೀಲನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡು ತಾಯ್ನಾಡಿಗೆ ಆಗಮಿಸಿದ ನಿವೃತ್ತ ಯೋಧ ವಿಜಯ್ ಕುಮಾರ್ ಪಟ್ಟಿಗೆ ಅದ್ಧೂರಿಯ ಸ್ವಾಗತ. ಯುವ ಮುಖಂಡ ಸನ್ನಿ ಮಹಾರಾಜರ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ಶಿಬಿರ, ಸಮಾಜಮುಖಿ ಕಾರ್ಯ ಮಾದರಿ ಜೋನತನ್. ಮತ್ತು ಮಂತ್ರಾಲಯ ಬಳಿ ಸಾರಿಗೆ ಬಸ್ ಡಿಕ್ಕಿ, ಓರ್ವ ವ್ಯಕ್ತಿ ಸಾವು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.